ನಮಸ್ಕಾರ ಅಂತಮಾಸ್. ಫೈನಲಿ ನಾವು ರೀಚ್ ಆಗಿದ್ದೇವೆ 6:51ಕ್ಕೆ. ಎಲ್ಲಿದ್ದೀವಿ ಅಂದರೆ ಯಾವ್ದಣ್ಣ ಬಸ್ ಸ್ಟ್ಯಾಂಡ್ ಇದು? ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಾ? ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು ವಿಜಯಪುರದಲ್ಲಿದ್ದೀವಿ. ಇವಾಗ ನಾವು ಹತ್ತಿನಿ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೂ ಬಸ್ ಬಂದಿಲ್ಲ. ನಮ್ಮ ಶ್ರೀರಣ್ಣ ಹೇಳ್ತಾನೆ. ಶ್ರೀರಣ್ಣ ಯಾವಾಗ ಬರ್ತದೆ ಬಸ್ಸು? ಹಾಂ ಆಯ್ತಣ್ಣ, ಬರ್ತದಂದ್ರೆ ಕಾಯ್ತೀನಿ ಅಣ್ಣ. ಓಕೆ ನೀನು ಹೇಳಿದ್ರೆ ಮುಗಿದಣ್ಣ. ಯಾವ್ದು ಬಂದು ನೋಡು. ಓಡ್ರ ಹತ್ತನೇ ಓಡ್ರ ಹತ್ತನೇ ಅಲ್ಲ ಕಲಿರಲೇ. ದೀಪಾವಳಿ ಕಲಿರಲೇ, ಹತ್ತನೇ ಅಲ್ಲಲೇ ಕಲಿರಲೇ. ಓಡ. ಫೈನಲಿ ನಾವು ಟೈಮ್ ಬಂದು 9:15 ಹತ್ತನಿಗೆ ರೀಚ್ ಆಗಿದ್ದೀವಿ. ನಮ್ಮ ಬಾಸ್ ಇಬ್ಬರು ನಡ್ಕೊಂಡು ಹೋಗ್ತಿದ್ದಾರೆ. ಒಂದು ಗುಂಡ ಒಂದು ಮುಂಡ ಇಬ್ಬರು ಹೋಗ್ತಾ ಇದ್ದಾರೆ. ಹತ್ತನಿಗೆ ರೀಚ್ ಆಗಿದ್ದೇವೆ. ಹತ್ತನಿ ಬಸ್ ಸ್ಟ್ಯಾಂಡ್ ಇದು. ಈಗ ಈ ಆಟನ ಮಾತಾಡ್ಕೊಂಡು ಇವಾಗ ಇಲ್ಲಿಂದ ನಾವು ಮಾದೇವರು ಮನೆ ಊರಿಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಫೈನಲಿ ಆಟೋ ಮಾಡಿಕೊಂಡು ನಾವು ಹೊರಟಿದ್ದೇವೆ ಮಾದೇವರ ಊರ ಕಡೆ. ನೋಡ್ಬೋದು ಹತ್ತನಿಯ ಒಂದು ಸಿಟಿಯ ಒಂದು ವೈಭವ ಎಷ್ಟೊಂದು ಸುಂದರವಾಗಿದೆ. ನಾವಿದ್ದೀವಿ ಸೊಂಕನ ಕಟ್ಟೆಯಲ್ಲಿದ್ದೀವಿ. ಇಲ್ಲಿಂದ ನಮಗೆ ಮಾದೇವರು 3 ಕಿಲೋಮೀಟರ್ ಆಗುತ್ತೆ. ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಫೈನಲಿ ಮಾದೇವ್ರ ಮನೆ ರೀಚ್ ಆದ್ವಿ. ಬನ್ನಿ ಹೋಗಿ ಆಮೇಲೆ ಸಿಗೋಣ. Grateful for all the things I've seen. Grateful for all the Lord's blessing. Ain't gonna stop, no way, no how. Grateful, yeah, I'm grateful. Grateful, yeah, I'm grateful. Oh Lord. Grateful, yeah, I'm grateful. I'm grateful. I ain't got no reason to be hateful. Hair and nails paid for. I'm so thankful. Put you through some things I know that was quite painful. Grateful, yeah, I'm grateful, yeah, I'm grateful. Yeah. ನಮಸ್ಕಾರ. ಕೆಳಗಡೆ ಫಂಕ್ಷನ್ ಅಶ್ನೀರ ಡ್ಯಾನ್ಸು ಎಲ್ಲ ಆಯಿತು. ಈಗ ನೈಟ್ ಇಲ್ಲಿ ಮಲ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡಿದ್ದೀವಿ. ಈಗ ಮಲ್ಗಿ ಬೆಳಗ್ಗೆ ಮದುವೆ ಸಿಗೋಣ. ಬಾಯ್. ಜಗಳ ಮಾಡಬೇಡ್ವೋ ಇಲ್ಲಿ ನೋಡಿಲಿ. ಬರ್ಲೇ ತಮ್ಮ, ಬಾಯ್ಲಿ. ನಿನ್ನ ಹೆಸರು ಹೇಳಿ. ಬಾಯ್ಲಿ, ಯೂಟ್ಯೂಬ್ ಹಾಕ್ತೀವಿ. ಬಾಯ್ ವಿಡಿಯೋ ನಿಂದು. ಬಾಯ್ಲಿ ಬರ್ಲೇ ಇಲ್ಲಿ. ಏನ್ಲಿ ನಿನ್ನ ಹೆಸರು? ಅಭಯ್. ನಿನ್ನ ಹೆಸರೇನು? ಲೇ ಯೂಟ್ಯೂಬ್ ಹಾಕ್ತೀನಿ. ಬರ್ಲೇ ನಿನ್ನ ಸ್ವಲ್ಪ ಸಾಪ್ ಹೆಂಗೆ ಕೊಡ್ಲೆ? ನಮಸ್ಕಾರ ಅಂತಮಾಸ್. ಬೆಳಗಿನ ಶುಭೋದಯ. ನಾವು ಎಲ್ಲಿದ್ದೀರಂದರೆ ನಮ್ಮ ಫ್ರೆಂಡು ಮಾದೇವರು ಮದುವೆಯಲ್ಲಿದ್ದೀವಿ. ಬೆಳಗ್ಗೆ ಈಗ ಎದ್ದು ಭಟ್ರೆಲ್ಲ ಅಡುಗೆ ಮಾಡ್ತಿದ್ದಾರೆ. ಇವಾಗ ತಾನೇ ಜಸ್ಟ್ ಚಾಯ್ ಕುಡ್ದಾಯಿತು. ಚಾಯ್ ಕುಡಿದು ಅಲ್ಲೆಲ್ಲ ಚೇರ್ ಅರೇಂಜ್ಮೆಂಟ್ ಮಾಡ್ತಾಯಿದ್ದೀವಿ. ಮದುವೆಗೆ ಅರೇಂಜ್ಮೆಂಟ್ ಮಾಡಿದಾದಮೇಲೆ ಈಗ ನೋಡ್ರಿ ಇಲ್ಲಿ ಕಾಣಿಸ್ತಿದ್ದಿಲ್ಲ, ಇಲ್ಲೇ ಮಾದೇವ್ರ ಮನೆ, ನಮ್ಮ ಮಾದೇವ್ರ ಮನೆ. ರಾತ್ರಿ ಬಂದಿರಲ್ಲ, ಕತ್ಲು ಕಾಣಿಸಿಲ್ಲ ಏನೇನು, ಅದಕ್ಕೆ ಏನು ನೋಡ್ಸೋಕೆ ಹೋಗಿಲ್ಲ. ಬಂದು ಸ್ವಲ್ಪ ಊಟ ಮಾಡಿ ಸ್ವಲ್ಪ ಡ್ಯಾನ್ಸ್ ಆಡಿ ಮಲಗಿಬಿಟ್ವಿ. ಕಬ್ಬು ತೋಟ ಮತ್ತು ದ್ರಾಕ್ಷಿ ತೋಟ, ಹಾಗೆ ಇಲ್ಲಿ ಒಂದು ಕೃಷಿ ಹೊಂಡ, ತೆಂಗಿನ ಮರ, ತೋಟದ ಮನೆ ನೋಡ್ರಿ ಎಷ್ಟೊಂದು ಚೆನ್ನಾಗಿದೆ. ನೋಡೋಕೆ ತುಂಬ ಚೆನ್ನಾಗಿದೆಯಲ್ಲ. ಇವರೇ ನಮ್ಮ ಮಾದೇವರು. ಆಯ್ತು ಮೇಡಪ್ಪ ಅನಿಸಿದೆ. ಬ್ಯುಸಿಯಾಗಿ ಅವ್ರು ಕೆಲಸ ಮಾಡೋದ್ರಲ್ಲಿ ಮದುವೆ ಗಂಟೆ ಮಾಡಿಸ್ತಾವ್ರಲ್ಲ ಕೆಲಸ ಎಲ್ಲ ಫುಲ್ಲು ರೆಡಿ ಮಾಡಿಸ್ತಾವ್ರೆ. ಏನಿಲ್ಲಪ್ಪ, ಎಲ್ಲ ನಮ್ಮ ಮದುವೆ ಅದೇ, ನಮ್ದೇನೈತೆ. ಬನ್ನಿ ITC ಬೆಳಗ್ರನ್ನೆಲ್ಲ ಕರ್ಕೊಂಬನ್ನಿ. ಮತ್ತೆ ಕರ್ಕೊಂಬರ್ತೀವಿ. ಎಲ್ಲ ಮಲಗಿದ್ದಾರೆ ಮೇಲೆ. ಎಲ್ಲ ITC ಬೆಳಗನ್ನ ಮಿಸ್ ಮಾಡ್ಕೊತಾ ಇದ್ದೀನಿ. ಹೌದಾ? ಆಮೇಲೆ ಹೇಳ್ರಿ. ರೋಡ್ ಸೈಡಲ್ಲಿ ಊರು ತುಂಬ ದೂರ ಇದೆ. ಇವರು ಮನೆ, ತೋಟದ ಮನೆ ಕಡೆ ಬಂದು ಮನೆ ಕಟ್ಕೊಂಡು ಆರಾಮಾಗಿ ಸೆಟ್ಟಾಗಿದ್ದಾರೆ. ಮನೆ ತೋಟದ ಮನೆ ಹತ್ರನೇ ಮದುವೆ ಅಂದರೆ ಚೆಂದಾಗಿರುತ್ತೆ. ನಮ್ಗೆ ಈ ಥರ ಆಸೆ.
ಅಲ್ಲ. ಬನ್ನಿ ಈಗ ಒಳಗಡೆ ಹೋಗೋಣ. ಇವರೇ ನಮ್ಮ ಮದುವೆ ಅವ್ರ ಫೋಟೋಶೂಟ್ ಎಲ್ಲ ಫುಲ್ ಮಾಡಿಸಿದ್ದಾರೆ. ವೀಡಿಯೋ ಕೂಡ ಹಾಕ್ತೀನಿ, ನೋಡ್ಕೊಬೋದು. ವೀಡಿಯೋಗ್ರಾಫರ್ ಎಲ್ಲ ಮಾಡಿದೆ. ನಮ್ಮ ರೆಡ್ಡಿ ಅವರು ಅಲ್ಲಿ ಮಲ್ಕೊಂಡಿದ್ದಾರೆ. ನಮ್ಮ ಡೋಸ್ ಸಾಹೇಬ್ರು ಅಲ್ಲಿ ಮಲ್ಕೊಂಡವ್ರೆ. ನಮ್ಮ ಗೊರಕೆ ಸಾಹೇಬ್ರು ಪ್ರಥಮ ಬಹುಮಾನ ಅವ್ರು ಅಲ್ಲಿದ್ದಾರೆ. ನಮ್ಮ ಶ್ರೀಧರಣ್ಣ ಇಬ್ಬರು ಗೊರಕೆ ಮಧ್ಯದಲ್ಲಿ ಇವಾಗ ಗುಬ್ರ ಹಾಕೊಂಡು ಮಲ್ಕೊಂಡವನೆ. ಇಲ್ಲಿ ಮಾಲ್ತೇಶ್ ಅವರು ಇದ್ದಾರೆ. ಇಲ್ಲಿ ನಮ್ಮ ನಟರಾಜ್ ಅವರು. ಅಲ್ಲಿ ನಮ್ಮ ಗೊರಕೆ ನಂಬರ್ 3 ಇದ್ದಾರೆ. ಇಲ್ಲಿ ನಮ್ಮ ನಾರಾಯಣ ಮತ್ತು ಬಸವರಾಜ್ ಅವರು ಇದ್ದಾರೆ. ಅಲ್ಲಿ ಕಣ್ಣಪ್ಪ ಅವರು ಚೇರ್ಗೆ ಹಾಕ್ತಿದ್ದಾರೆ. ಕೇಳ್ತಲ್ಲ ಹಾಯ್ ಮಾಡು ಒಂದ್ಸತಿ. ಹಾಯ್ ಮಾಡು. ಏನು ನಿನ್ನ ಹೆಸರು? ಪ್ರೇರಣಕ. ಓಕೆ, ನೈಸ್ ಟೈಮ್. ಯಾವ್ರು ನಿಮ್ಮದು ಪುಟಿ? ಯಾವ್ರು ನಿಮ್ಮದು? ವಿಜಯಪುರ. ಓಕೆ, ಬನ್ರಿ ಅಣ್ತಮಾಸ್. ಈಗ ನಾವು ಫ್ರೆಶಪ್ ಆಗಿ ರೆಡಿಯಾಗಿ ಮದುವೆಗೆ ಬರೋದಕ್ಕೋಸ್ಕರ ನಾವು ಅಲ್ಲಿ ಬಾವಿ ಇದೆ, ಬಾವಿಗೆ ಹೋಗ್ತಾ ಇದ್ದೀವಿ. ನಮ್ಮ ಹುಡುಗೆಲ್ಲ ಜೊತೆ ಬನ್ನಿ ಹೋಗೋಣ. ಬಾವಿಗೆ ಹೋಗಿ ಎಲ್ಲ ಸ್ವಿಮ್ ಮಾಡಿ ಫ್ರೆಶಪ್ ಆಗಿ ರೆಡಿಯಾಗಿ ಜಿಗ್ಜಾಕಾಗಿ ಮದುವೆಗೆ ಬರೋಣ. ಬನ್ನಿ ಹೋಗೋಣ. ಹಾಂ ಮಂಜು, ಏನು ಮಂಜು ಬೆಳಿಗ್ಗೆ ಬಾಯಿ ಶುಚಿ ಆಗುತ್ತಾ? ನೀನು ಗೊರ್ಕಿಯಲ್ಲೇ ನಿಂದು ದೊಡ್ಡ ಒಂದು ಕತೆ ಹೇಳ್ಬೇಕು. ಈ ಕಡೆ ಗೊರ್ಕ್ಯಾ ನಂಬರ್ 2, ಈ ಕಡೆ ಗೊರ್ಕ್ಯಾ ನಂಬರ್ 1 ಜೊತೆ ನಮ್ಮ ಶ್ರೀಧರಣ್ಣ ಸಿಕ್ಕಾಕೊಂಡ್ರೆ ರಾತ್ರಿ ಅಪ್ಪಚ್ಚ ಆಗ್ಬಿಟ್ಟು ನಾವು ಒಬ್ಬನ ಗುರ್ರ ಅಂದ್ರೆ ಒಬ್ಬನ ಗುರ್ರ ಅಂತ, ಒಬ್ಬನ ಗುರ್ರ ಅಂದ್ರೆ ಒಬ್ಬನ ಒಂಥರ ಮ್ಯೂಸಿಕ್ ಥರ ಇತ್ತು. ಅಯ್ಯ ಅಣ್ಣ, ಹೆಂಗಣ್ಣ ರಾತ್ರಿ? ಅಣ್ಣ ರಾತ್ರಿ ನೋಡ್ದ ಭಾರಿ ಸೌಂಡ್. ಯಾವ ಥರ ಅಣಿತೆ? ಯಾವ ಥರ ಐತೆ ನನಗೆ ಸೌಂಡು? ಕೇಳಿದ್ರಲ್ಲ, ಹೆಣ್ಣನಿಗೆ ಹಂಗಾಗಿದೆ, ಶ್ರೀಧರಣ್ಣನಿಗೆ ಎಷ್ಟು ಆಗಿರಲ್ಲ. ಬನ್ನಿ ಎಲ್ಲ ನಿಮ್ದೆ. ಹಾಂ, ಯಾವಾಗ ರೀ ಮದುವೆ ನಿಮ್ಮದು? ಇದ್ರ ಬಗ್ಗೆ ಏನಾದರೂ 2 ಮಾತು ಹೇಳ್ಬೇಕು. ಮದುವೆ ಅನ್ನೋ ಪಾಟ್ಗೆ ಯಾಕ್ರಿ ಹಿಂದೆ ಹೋಗ್ತಾ ಇದ್ದೀರಾ? ಏನು ಹೇಳ್ರಿ, ಯಾವಾಗ ಮದುವೆ? ಹಾಂ ನೋಡ್ರಿ ಪಾಪ, ಮದುವೆ ಅಂದರೆ ಪಾಪ ಹಿಂದೆ ಹೋಗ್ತವ್ರೆ. ನಮ್ಮ ರೆಡ್ಡಿ ಅವ್ರು ಏನೋ ಸ್ವಲ್ಪ ಮದುವೆ ಬಗ್ಗೆ ಯೋಚನೆನ ಮಾಡ್ತಾ ಇಲ್ಲ. ಎಲ್ರದ್ದು ಆಯ್ತು, ಅವ್ರ ಜೊತೆ ದೋಸ್ತು ಯಾರು ಎಲ್ರು. ಹಾಯ್ ನಾರಾಯಣ್, ಟ್ಯಾಕ್ಟ್ರಿ ಸವಾರಿ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ನಾರಾಯಣ್ ಅವರು. ನಾರಾಯಣ್ ಹೋಗ ಫೈನಲಿ ಅಣ್ತಮಾಸ್ ಬಾವಿಗೆ ಬಂದಿದ್ದೇವೆ. ಕಾಣಿಸ್ತಿದೆಯಲ್ಲ ಬಾವಿ, ಅದು. ಈಗ ಹೋಗಿ ಸ್ನಾನ ಮಾಡೋಣ. ಬನ್ನಿ ಹೋಗಿ ಸ್ನಾನ ಮಾಡಿ ಆಮೇಲೆ ಸಿಗೋಣ. ನಮ್ಮ ಹುಡುಗೆಲ್ಲ ಇಳಿತಿದ್ದಾರೆ. ಹೋಗಿ ಮಂಜು, ಹುಡುಗೆಲ್ಲ ರೆಡಿ ಆಗವೆ ಜಿಗ್ಜಾಗೆ ನೋಡ್ಬೋದು. ಇಲ್ಲಿ ನಮ್ಮ ಬಸವರಾಜ ಗಡಿ ಅವರು ಇದ್ದಾರೆ. ಹಾಗೆ ನಮ್ಮ ಭುವನೇಶು, ಮಂಜು ಅವರೆಲ್ಲ ಇದ್ದಾರೆ. ಹಾಗೆ ಇಲ್ಲಿ ನಮ್ಮ ಚಿನಿ ಅವರು ಇದ್ದಾರೆ. ಚಿನಿ ಹಾಯ್ ಮಾಡಮ್ಮ ಒಂದ್ಸತಿ. ಹಾಯ್. ಹಾಗೆ ನಮ್ಮ ನಟರಾಜು ಬಚ್ಚನ್ ಅವರು ಅಲ್ಲಿ ರೆಡಿ ಆಗ್ತಿದ್ದಾರೆ. ಹಾಗೆ ನಮ್ಮ ಕರಿಕೋಟ ಅವರು ಇದ್ದಾರೆ. ಹಾಯ್. ಏನು ಹೇಳಕ್ಕೆ, ಅಡುಗೆ ಎಲ್ಲ ಫುಲ್ ರೆಡಿ ಘಮ ಘಮ ಅಂತಿದೆ. ಟಿಫನ್ ಏನೋ ನೋಡಿ ಅಲ್ಲಿ ಕಾಣಿಸ್ತಿರ್ಬೋದು, ಮಾಡ್ತಿದ್ದಾರೆ. ಹೋಗಿ ಟಿಫನ್ ತಿಂದು ಬರೋಣ. ಬನ್ನಿ, ಟಿಫನ್ ತಿಂದು ಆಮೇಲೆ ಸಿಗೋಣ. ಉಪ್ಪಿಟ್ಟು ಮತ್ತು ಬಾಳೆಹಣ್ಣು ಕೊಡ್ತಾರೆ, ತುಂಬ ಚೆನ್ನಾಗಿದೆ. ತಿಂತಾ ಇದ್ದೀವಿ. ಇವಾಗ ನಾವು ತಿಂದ್ಬಿಟ್ಟು ಆಮೇಲೆ ಸಿಗೋಣ. ಬನ್ನಿ. ಪದ್ಧತಿನಾ?
ಇಲ್ಲಿ ನಮ್ಮ ಹೆಸರೇನು ಹಬ್ಬ ಇನ್ನ ಹೆಸರು ರಾಕೇಶ್. ಇವರಿಬ್ಬರು ನನ್ನ ದೋಸ್ತರು, ಇಲ್ಲಿ ಬಂದು ದೋಸ್ತ್ ಪರಿಚಯ ಆಗಿರೋದು. ಆಯ್ ಮಾಡು. ಇವರಿಬ್ಬರು ದೋಸ್ತರು, ಬರೀ ಹೋಗೋಣ. ರಾತ್ರಿ ಇವ್ರ ಜೊತೆ ನಾನು ಮಲ್ಕೊಂಡಿದ್ದು. ಬನ್ನಿ ಈಗ ಅಲ್ಲಿ ಗುಡಿಗೆ ಹೋಗ್ತಾರೆ, ಗುಡಿಗೆ ನಾವು ಹೋಗೋಣ. ಇವ್ರ ಜೊತೆ ಹೋಗಿ ಗುಡಿಗೆ ಯಾವ ಥರ ಪೂಜೆ ಮಾಡ್ತಾರೆ ಅಂತ ಅಲ್ಲಿ ಹೋಗಿ ನೋಡೋಣ. ಬನ್ನಿ ಹೋಗೋಣ. ಇಲ್ಲಿ ಕಾಣಿಸ್ತಿದೆಯಾ, ಅಲ್ಲಿ ಇಟ್ಕೊಂಡು ಏನೋ ಪೂಜೆ ಮಾಡಿ ತದನಂತರ ಇಲ್ಲಿಂದ ಹೊರಡ್ತಾರೆ. ಅದೇ ತಗೊಂಬರ್ತೀರ, ಅವ್ರ ಸಂಪ್ರದಾಯ ಇದು. ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ, ಅವ್ರವ್ರ ಸಂಪ್ರದಾಯ ಅವರೇ ಆದಂಥ ಒಂದು ಗೌರವ ಇರುತ್ತೆ. ಆ ಸಂಪ್ರದಾಯಕ್ಕೆ ನಾವು ಬೆಲೆ ಕೊಡಬೇಕು. ನನಗಂತೂ ತುಂಬ ಖುಷಿ ಆಗ್ತಿದೆ. ಈ ಕಡೆ ಎಲ್ಲ ಡಿಫ್ರೆಂಟ್ ಒಂಥರ ಇದು ಮನೆ ಕಡೆನೇ ಮದುವೆ ಮಾಡ್ತಾರೆ. ಆ ಮದುವೆನೂ ಎಷ್ಟೊಂದು ಚೆಂದಾಗಿರುತ್ತೆ ಅಂದರೆ ಆ ತೋಟ ನೋಡೋಕ್ಕೆ, ಆ ತೋಟದ ಪಕ್ಕ ಅಲ್ಲಿ ಒಂದು ಮನೆಗಳನ್ನು ನೋಡೋದಕ್ಕೆ, ಈ ಒಳ್ಳೆ ಮನಸ್ಸುಗಳನ್ನು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ ಅಂತ ಹೇಳ್ತಾ ಈಗ ಅಲ್ಲಿ ಪೂಜೆ ನಡೆಯುತ್ತೆ. ಪೂಜೆ ನಡೆದು ಆದಮೇಲೆ ನಿಮಗೆ ಅಲ್ಲಿ ಮದುವೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಸ್ನೇಹಿತರೆ. ಇದು ಗುಗ್ಗುಳ್ ಅಂತ. ಗುಗ್ಗುಳ್ ಅಂತನಾ? ಓಕೆ. ಅಜ್ಜ ಏನಕ್ಕೆ ಮಾಡೋದು ಇದು? ಏನಕ್ಕೆ ಮಾಡೋದು ಹೇಳ್ರಿ? ಗುಗ್ಗಳ ಹಾಂ, ಮಲ್ಲಯ್ಯನ ಗುಗ್ಗಳ. ಹಾಂ, ಓಕೆ. ಕಾಯಕವಿಲ್ಲದ ಪುರುಷನು ಕಸವಿಲ್ಲದ ಭೂಮಿಯಲ್ಲಿ ಕಾಮಿತೆಯಿಂದ ಬೀಜವನ್ನು ಬಿತ್ತಲು ಬಲರೇ ರುದ್ರ ಅಪ್ಪರೇ ರುದ್ರ. ಆ ಬೀಜದಿಂದ ಎಲೆಯು ಎರಡಾಯ್ತು, ಕೊಂಬೆಯು ಮೂರಾಯ್ತು, ಕುಸುಮವು 36 ಆಯ್ತು, ಹಣ್ಣುಗಳು 236 ಆದವು. ರುದ್ರ ಅಪ್ಪರೇ ರುದ್ರ. ಆ ಹಣ್ಣವು ಬಡ ಬಯಲಿನಲ್ಲಿ ಜಡರಸ ತುಂಬಲು ಆ ಹಣ್ಣನ್ನು ಕಣ್ಣಿಲ್ಲದವನು ನೋಡಿ, ಕೈ ಇಲ್ಲದವನು ಹಣ್ಣನ್ನು ಸ್ಪರ್ಶಿದನಯ್ಯ, ಬಾಯಿ ಇಲ್ಲದವರು ಆ ಹಣ್ಣಿಂದ ರಸವನ್ನು ಸೆಳೆದರಯ್ಯ. ಬರೇ ರುದ್ರ ಅಪ್ಪರೇ ರುದ್ರ. ಆ ಪರಬ್ರಹ್ಮನು ತನ್ನ ಎದೆ ಒಳಗೆ ತಂಬಿಟ್ಟುಕೊಂಡರಯ್ಯ ಕಡೆ ಕಡೆ ವೀರಭದ್ರ. ಶಿವ ಸಿದ್ಧಗಿರಿ ಶಿವಾಸಗಿರಿ ಮಹಾಂತ ಮಲ್ಲಯ್ಯ, ಸಿಗ್ರೇಶ್ವರ ಶ್ರೀಪಾದಕ ಮಹಾಂತ ಮಲ್ಲಯ್ಯ, ಪಾತಾಳ ಗಂಗೆ ಜ್ಯೋತಿರ್ಲಿಂಗ ಶ್ರೀಪಾದಕ ಮಹಾಂತ ಮಲ್ಲಯ್ಯ. ಜೈ ಮಂಗಲಂ, ಜೈ ನಮ ಪಾರ್ವತೇಶ್ವರ ಮಹಾದೇವ. ಯಾಕಂದ್ರಿ ನೋಡ್ರಿ ಪರಪಣ ಕಂಪ್ರ ಆಯ್ತು. ಏನು ಬೇಕಾಗಿ ಕೂಡ ಅವರಿಗೆ ಆ ಜಂಡ ಅಂತಾರೆ ಇದನ್ನ ತಗೊಂಡು ಮನೆ ತೊಗೊಂಡೋದ್ರೆ ಒಳ್ಳೇದಂತ ಎಲ್ಲರೂ ಆ ಜಂಡ ತೊಗೊಳಕ್ಕೆ ರೆಡಿ ಮಾಡ್ತಾವ್ರೆ. ತೊಗೊಂಡೋಗ್ತಾರೆ, ತೊಗೊಂಡೋದ್ರೆ ಮನೆಗೆ ಒಳ್ಳೇದಂತ ಎಲ್ಲ ಜಂಡ ತೊಗೊಳ್ತಾವ್ರೆ. ಹಾಂ, ಹೇಳೋ. ಹಾಂ ಹಾಂ, ಹಾಂ. ಯೋಗಿ ನಿನ್ನ ಫ್ರೆಂಡ್ ಯಾರ್ಲೆ? ಕ್ಲೋಸ್ ಫ್ರೆಂಡು ಭೋಗಿ ಪವನ್ಯಾನಾ? ಪವನಿನಾ ನಿಮ್ ಕ್ಲೋಸ್ ಫ್ರೆಂಡು? ನಿನ್ ಕ್ಲೋಸ್ ಫ್ರೆಂಡ್ ಯಾರ್ಲೆ? ಪವನಿನಾ? ಹಾಯ್ ಮಾಡ್ಬಿಡು ಒಂದ್ಸತಿ, ಹಾಯ್ ಮಾಡು. ಓಕೆ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಬನ್ನಿ ಕುಣಿಯೋಣ ಎಲ್ಲ ಸೇರಿ, ನಲಿಯೋಣ ಶುಭ ಕೋರಿ, ಉಲ್ಲಾಸದಲ್ಲಿ ದಿನ. ಬಾಳ ದಾರಿಲಿ ಹೊಸ ಜೋಡಿ ಹೊರಟಿದೆ ಜೊತೆಗೂಡಿ, ಎಲ್ಲೆಲ್ಲೂ ತಳಿರು ತೋರಣ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಬನ್ನಿ ಕುಣಿಯೋಣ ಎಲ್ಲ ಸೇರಿ, ನಲಿಯೋಣ ಶುಭ.
ಇದಾಗಿತ್ತು ಮದೇವರ ಮದುವೆದ ಊಟ. ಇನ್ನು ರೈಸ್ ಎಲ್ಲ ಇದೆ. ಮದುವೆ ಎಲ್ಲ ಮುಗೀತು. ಈಗ ಹೋಗೋ ಸಮಯ ಬನ್ನಿ ಹೋಗೋಣ. ಅಲ್ಲಿ ಮದುವೆಗೆ ಒಂದ್ಸತಿ ಆಯ್ ಅಂದ್ಬಿಟ್ಟು ಎಲ್ಲರೂ ಹೋಗೋಣ. ಬಾಯ್. ಹಲೋ ಅಂಡ್ ತಮಾಸ್. ಇದಾಗಿತ್ತು ಫ್ರೆಂಡು ಮದೇವ್ ಆರ್ಮಿ ಹುಡುಗ ಅವರ ಮದುವೆ ಇದಾಗಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೊಂದು ತುಂಬ ಇಷ್ಟ ಆಯಿತು ಮದುವೆ. ಮಲ್ತೇಶ್ ಹಿಂಗೇನು ಅನಿಸ್ತು? ಗುಡ್ಡ. ನಮ್ಮ ಮಲ್ತೇಶ್ ಅಷ್ಟೇ ತುಂಬ ಚೆನ್ನಾಗಿ ಆಡೋದು. ಸಾಂಗ್ಸು ತುಂಬ ಚೆನ್ನಾಗಿತ್ತು. ಎಲ್ಲ ಥರ ಎನ್ವೈರ್ಮೆಂಟು ಅವ್ರ ಮನೆ ತೋಟದ ಮನೆ ಹತ್ರ ಇದ್ದಿದ್ದು ತುಂಬ ಚೆನ್ನಾಗಿತ್ತು. ಬನ್ನಿ ಈಗ ಹೋಗ್ತಾ ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಫುಲ್ಲು ಸುಸ್ತಾಗಿದೆ. ಬಸ್ಸಲ್ಲಿ ಮಲ್ಕೊಂಡು ಹೋಗಿ ಡೈರೆಕ್ಟ್ ರೈಲ್ವೆ ಸ್ಟೇಷನ್ ಸಿಗ್ತೀನಿ. ಬಾಯ್ ಅಲ್ಲಿವರೆಗೂ. ನಮಸ್ಕಾರ ತಮಾಸ್. ಫೈನಲಿ ನಾವು ಟೈಮ್ ಇವಾಗ ಬಂದು 7 ಗಂಟೆ 7 ನಿಮಿಷ ಆಗಿದೆ. ಯಶವಂತಪುರ ಜಂಕ್ಷನ್ಗೆ ರೀಚ್ ಆಗಿದ್ದೇವೆ. ಇಲ್ಲಿಂದ ನೆಕ್ಸ್ಟ್ ಸ್ಟೇಷನ್ ಬಂದು KSR ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್ನು. ಬನ್ನಿ ಈಗ ಹೋಗಿ ಅಲ್ಲೋಗಿ ಸಿಗೋಣ. ನಮಸ್ಕಾರ ತಮಾಸ್. ಫೈನಲಿ KSR ಬೆಂಗಳೂರಿಗೆ ರೀಚ್ ಆಗಿದ್ವಿ ನಮ್ಮ ಹುಡುಗರೆಲ್ಲ. ಬನ್ನಿ ಈಗ ರೈಲ್ಗೆ ಹೋಗೋಣ. ಇಲ್ಲಿಂದ ನಾವು ಮಾಲೂರಿಗೆ ರೈಲಲ್ಲಿ ಹೋಗ್ತೀವಿ. ಹೋಗೋಣ ಬನ್ನಿ. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಟನ್ ಅಂತ ಹೊಡೆಯಿರಿ. ನೀವು ಅಲ್ಲಿ ಹೊಡೆದ್ರೆ ಇಲ್ಲಿವರೆಗೂ ಕೇಳಿಸೋ ಥರ ಹೊಡೆಯಿರಿ ಅಂತ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ.